ಪರಿಷತ್ನಲ್ಲಿ ನಡೆದಂತಹ ಅಡ್ಡ ಮತದಾನ ಈಗ ಆಣೆ ಪ್ರಮಾಣದವರೆಗೂ ಕೂಡ ಬಂದ್ ನಿಂತಿದೆ. ಬಿಜೆಪಿ ನಾಯಕರೇ ಡಿಸೈಡ್ ಮಾಡಿರುವಂತಹ ಈ ಆಣೆ ಪ್ರಮಾಣ ನಿಜವಾಗ್ಲೂ ಕೂಡ ನಡಿಬೇಕಾ? ಜೊತೆಗೆ ಈ ಅಡ್ಡ ಮತದಾನಕ್ಕೆ ಕಾರಣರಾದವರು ಯಾರು, ಅವ್ರಿಗೆ ಶಿಕ್ಷೆ ಆಗುತ್ತಾ? ಈ ಎಲ್ಲಾ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕೆ ನಮ್ ಜೊತೆಗೆ ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಮಾಜಿ ಸಿಎಂ ಸದಾನಂದ ಗೌಡ್ರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀನಿ. ಸರ್, ಬಿಜೆಪಿಯ ಹಿರಿಯ ನಾಯಕರಾಗಿ ಸಾಕಷ್ಟು ಬಾರಿ ಸಾಕಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ರಿ. ಒಂದಷ್ಟು ರೆಬಲ್ ವಿಚಾರದಿಂದ ಹಿಡಿದು ಪಕ್ಷದಲ್ಲಿ ಏನೇ ನಡೀತಾ ಇದೆ ಅಂತ ಈ ಹಿಂದೆ ಕೊಟ್ಟಿದ್ರಿ. ಈಗ ಪರಿಷತ್ತು ಅಡ್ಡ ಮತದಾನ ಆಣೆ ಪ್ರಮಾಣ, ಮೊದಲ ರಿಯಾಕ್ಷನ್ ಏನು ಸರ್? ನೋಡಿ, ಅಡ್ಡ ಮತದಾನ ಪ್ರಾಯಶಃ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಗೆ ಒಂದು ಅತ್ಯಂತ ದೊಡ್ಡ ಪೆಟ್ಟು. ಕಳೆದ ಚುನಾವಣೆಯಲ್ಲಿ ಹಿನ್ನಡೆ ಆದ ನಂತರ ಒಂದಷ್ಟು ರೀತಿಯಲ್ಲಿ ಆತ್ಮಾವಲೋಕನ, ಯಾಕಾಯ್ತು, ಏನಾಯ್ತು, ಬೈ ಎಲೆಕ್ಷನ್ ಅಲ್ಲಿ ಏನಾಯ್ತು ಅಂತ ಹೇಳುವಂಥದ್ದನ್ನ ವಿಮರ್ಶೆ ಮಾಡದೆ ಯಾವುದೇ ಒಂದು ರೀತಿಯ ಮುಂದೆ ಹೆಜ್ಜೆ ಇಡಲಿಕ್ಕೆ ಬೇಕಾದಂತ ಆ ಕೆಲಸಗಳನ್ನು ನಮ್ಮ ವರಿಷ್ಠರು ಮಾಡದಿರುವಂಥದ್ದು ಸ್ವಲ್ಪ ಮಟ್ಟಿಗೆ ಈ ಒಂದು ಹಂತಕ್ಕೆ ತಲುಪಲಿಕ್ಕೆ ಕಾರಣ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ರೀತಿಯ ಒಂದು ಹಗರಣ ಅಂತಲೇ ಹೇಳ್ಬೋದು, ಅದು ನಡೀತದೆ ಅಂತ ಯಾರು ಆಲೋಚನೆ ಮಾಡಲಿಲ್ಲ. ನಿಜ, ಒಂದು ಕರ್ನಾಟಕದ ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ಗುಂಪು ರಾಜಕಾರಣಗಳೆಲ್ಲ ನಡೆದ ಮೇಲೆ ಎಲ್ಲವೂ ಸರಿಯಾಗಿ ಸುಸೂತ್ರವಾಗಿ ಹೋಗುತ್ತೋ ಅಂತ ಹೇಳುವಂತ ಹಂತಕ್ಕೆ ನಾವು ತಲುಪಿದ್ದೆವು. ಸ್ವಲ್ಪ ಕಠಿಣವಾದಂತಹ ಶಿಸ್ತು ಕ್ರಮಗಳನ್ನು ಕೈಗೊಂಡು 2-3 ಜನರನ್ನ ಪಕ್ಷದಿಂದ ದೂರ ಇರುವಂತೆ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಒಂದು ಮನಸ್ಸಿಗೆ ಒಂದು ಸಣ್ಣ ನೆಮ್ಮದಿ ಬರುವಂತಹ ಹಂತದಲ್ಲೇ ಈ ರೀತಿ ಆಗಿರುವಂತದ್ದು ಇದು ಒಂದು ಯಕ್ಷ ಪ್ರಶ್ನೆ. ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಳಗಿನ ಹಿಂದಿನ ಆ ನಮ್ಮ ಬಿರುಕುಗಳು ಇದಕ್ಕೆ ಒಂದು ಪೂರಕವಾಯಿತು ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ. ಡಿ.ಕೆ. ಶಿವಕುಮಾರ್ ತನ್ನ ಸಾಮರ್ಥ್ಯವನ್ನ ತನಗೆ ಅವಕಾಶ ಸಿಕ್ಕಿದ ತಕ್ಷಣ ತೋರಿಸಿಕೊಡುವುದರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಹೊಸ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನನಗೆ ಶಕ್ತಿ ಇದೆ ಅಂತ ಹೇಳಿ ತನ್ನ ಪಕ್ಷದವರಿಗೂ ವಿರೋಧ ಪಕ್ಷದವರಿಗೂ ಒಂದು ದೊಡ್ಡ ಸವಾಲನ್ನು ಹಾಕಿದ ರೀತಿಯಲ್ಲಿ ಇದು ಅನಿಸ್ತದೆ. ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರ ಬದಲು ನಮ್ಮ ಬಗ್ಗೆ ಮಾತಾಡೋದು ಸೂಕ್ತ ಅಂತ ಅನಿಸಿದೆ. ಡಿ.ಕೆ. ಶಿವಕುಮಾರ್ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಾಗಲೇ ನಾವು ತಿಳ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ಮುಖ್ಯಮಂತ್ರಿ ಆದ ತಕ್ಷಣ ಯಾವುದೇ ಸೋಲುಗಳಾಗಬಾರ್ದು, ಯಾವುದೇ ರೀತಿಯಲ್ಲಿ ತನ್ನ ವಿರೋಧ ಮಾತಾಡುವಂತವರಿಗೆ ನಾನು ಅಸ್ತ್ರ ಆಗಬಾರದು ಅಂತ ಹೇಳುವಂತ ರೀತಿಯಲ್ಲಿ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇರುವಂತದನ್ನ ಅವ್ರು ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದ್ರು. ಗೆಲ್ಲುವಂತ 4 ಅಭ್ಯರ್ಥಿಗಳನ್ನು ನಿರಾಯಾಸವಾಗಿ ಗೆಲ್ಲಲಿಕ್ಕೆ ಬೇಕಾದಂತಹ ವೇದಿಕೆಯನ್ನು ಹಾಕುವುದರ ಜೊತೆ 5ನೇ ನನ್ನ ಅಭ್ಯರ್ಥಿ ತನಗೆ ಬೇಕಾದ ತನ್ನ ಹತ್ತಿರದ ವ್ಯಕ್ತಿಯನ್ನು ಕಣಕ್ಕಿಳಿಸಿ ಗೆದ್ದ ಅಭ್ಯರ್ಥಿಗಳಿಗಿಂತ 2 ಮತ ಜಾಸ್ತಿ ಪಡ್ಕೊಂಡು ಏನನ್ನೂ ಸಾಧಿಸಬಲ್ಲೆ ಅಂತ ತೋರಿಸ್ಕೊಡುವಂತ ಒಂದು ಕೆಲಸ ಆಯ್ತೋ ಏನೋ ಅಂತ ಹೇಳುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಕಾರಣ ಇಷ್ಟೇ, ಅವರ ಅಭ್ಯರ್ಥಿ ಹಾಕಿದಾಗಲೇ ನಾವು ಬೇಕಾದಂತ ದಿಟ್ಟವಾದಂತ ಒಂದು ಹೆಜ್ಜೆಗಳನ್ನ, ಸ್ಪಷ್ಟವಾದಂತಹ ರೂಪರೇಖೆಗಳನ್ನು ಮಾಡ್ತಾ ಇದ್ರೆ ಈ ಹಂತಕ್ಕೆ ನಾವು ಬರ್ತಿರ್ಲಿಲ್ಲ. ಇದಕ್ಕೆ ವೇದಿಕೆ ಮಾಡಿಕೊಟ್ಟವ್ರು ಯಾರು? ನಿಮ್ಮ ನಾಯಕರೇ ಅಲ್ವಾ ಅಂತ? ಖಂಡಿತವಾಗಿ ಅಲ್ಲ. ವೇದಿಕೆ ಮಾಡಿ ಕೊಟ್ಟದ್ದು ಡಿ.ಕೆ. ಶಿವಕುಮಾರ್. ವೇದಿಕೆ ಮಾಡಿ ಕೊಟ್ಟದ್ದು 5ನೇ ಅಭ್ಯರ್ಥಿಯನ್ನು ಇಳಿಸಿದ್ದೇ ವೇದಿಕೆ, ಬೇರೆ ವೇದಿಕೆ ಅಲ್ಲ. 5ನೇ ಅಭ್ಯರ್ಥಿ ಹಿಂದೆಲ್ಲ ಏನಾಗ್ತಾ ಇತ್ತು, ಈಗ ರಾಜ್ಯಸಭೆಗೆ ಏನಾಯ್ತು, ಒಂದು ಹತ್ರ ಇದ್ರೆ ಎಲ್ಲವನ್ನ ಸಾರಾಸಾಗಟಾಗಿ ಮಾಡುವಂತದ್ದಿತ್ತು. ಅದರ ಚಾಲೆಂಜ್ ಆಗಿ ಅದನ್ನು ಸ್ವೀಕಾರ ಮಾಡಿದ್ದು ಡಿ.ಕೆ. ಶಿವಕುಮಾರ್. ಆದ ಕಾರಣ ವೇದಿಕೆ ಸೃಷ್ಟಿ ಮಾಡಿದ್ದು ಅವರೇ. ಅವರ ವೇದಿಕೆಗೆ ಕೌಂಟರ್ ಆಗಿ ನಮ್ಮ ಆ ಒಂದು ವ್ಯವಸ್ಥೆಗಳನ್ನ ಸರಿಗಟ್ಟು ಮಾಡದ ಕಾರಣ ನಮಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಯಿತು. ಅಡ್ಡ ಮತದಾನವೇ ಒಂದು ಭ್ರಷ್ಟಾಚಾರ ಅಂತ ಹೇಳ್ತಾ ಇದ್ರಿ. ತಮಗೆ ಆ ಮಾಹಿತಿಗಳು ಗೊತ್ತಿತ್ತು, ನಿಮ್ಮ ಪಾರ್ಟಿಯವರೇ ನಿಮ್ಮ ಮಾತು ಕೇಳಲಿಲ್ಲ ಅಂದ್ರೆ ಅವತ್ತು ಎಚ್ಚೆತ್ತುಕೊಂಡಿದ್ರೆ ಇವತ್ತು ಅದನ್ನೇನಾದ್ರು ಸ್ವಲ್ಪ ಮಟ್ಟಿಗೆ ತಡಿಬಹುದಿತ್ತೇನೋ. ಇದು ಏನಂತ ಹೇಳ್ತೀರಾ? ಈಗ ನೋಡಿ, ಒಬ್ಬ ಮನುಷ್ಯ ಇವತ್ತಿನ ರಾಜಕಾರಣದಲ್ಲಿ ಹಾರಿ ಬಿದ್ದು ಏನೆಲ್ಲ ಮಾತಾಡುವುದು ಮಾಡುವುದೇ ಒಂದು ರಾಜಕಾರಣ ಅಂತ ಹೇಳುವಂತ ಕಾಲಘಟ್ಟದಲ್ಲಿ ನಾನು ಆ ರೀತಿಯಲ್ಲಿ ನಾನು ಹಿಂದಿನಿಂದಲೂ ಎಲ್ಲಿ ನಾನು ಮಾಡಬೇಕ ಕೆಲಸ ಅಲ್ಲಿ ಆ ಕೆಲಸ ಮಾಡೋದು, ಎಲ್ಲಿ ಮಾಡಬಾರ್ದ ಮಾಡೋದಿಲ್ಲ. ನನ್ನ ಜವಾಬ್ದಾರಿ ಏನು, ನನಗೆ ಗೊತ್ತಾದನ್ನ ಯಾರದನ್ನ ಹ್ಯಾಂಡಲ್ ಮಾಡಬೇಕಾ ಅವರಿಗೆ ತಿಳಿಸುವಂತ ನನ್ನ ಜವಾಬ್ದಾರಿ. ನನಗೆ ಯಾರೊಬ್ಬರು ಮಿತ್ರರು ಹೇಳಿದ್ರು, ನನ್ನ ಹೆಸರು ಹೇಳಲೇಬೇಡಿ ಎಲ್ಲಿಯೂ, ದಯವಿಟ್ಟು ಹಂಗಾರೆ ನಾನು ಹೇಳಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ಮಾತಾಡಿದ್ರು. ನನಗೆ ಗೊತ್ತಾದ ತಕ್ಷಣ ಅವರು ಏನು ಸಂದೇಶ ಕೊಟ್ರ ಅದನ್ನ ಅಧ್ಯಕ್ಷರಿಗೆ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ತಿಳಿಸುವ ಪ್ರಯತ್ನ ಮಾಡಿದೆ. ನಾನು
ಆ ಪ್ರಯತ್ನದಲ್ಲಿ ಸಫಲ ಆಗಿಲ್ಲ. ಮತ್ತೆ ನನಗೆ ಸಿಕ್ಕಿದ್ದು ಯಾರು? ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಒಬ್ಬರು ನನಗೆ ಲಭ್ಯ ಆದ್ರು. ಅವರಿಗೆ ನಾನು ಎಲ್ಲವನ್ನ ಹೇಳಿದೆ, ಜಾಗರೂಕತರಾಗಿ ಹಿಂಗೆ ನಡೀತಾ ಇದೆ ವಿದ್ಯಮಾನಗಳು. ಬಿಜೆಪಿಯ ಒಂದು ಸಣ್ಣ ತಂಡ ಮತ್ತು ಕಾಂಗ್ರೆಸ್ನ ಒಂದು ತಂಡ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ, ದಯವಿಟ್ಟು ಇದನ್ನು ನೋಡಿ ಅಂತ ಹೇಳುವ ಅಷ್ಟೇ ನನ್ನ ಜವಾಬ್ದಾರಿ. ಅದಕ್ಕೆ ಜೂನ್ 18ಕ್ಕೆ ಚುನಾವಣೆ ಇತ್ತು, ಜೂನ್ 13ಕ್ಕೆ ನಿಮ್ಗೆ ಈ ರೀತಿ ಮಾಹಿತಿಗಳನ್ನ ಒಬ್ರು ಕೊಟ್ಟರು. ಜೂನ್ 13 ಸಾಯಂಕಾಲ 7:30 ಗಂಟೆಗೆ ನನಗೆ ಫೋನ್ ಮಾಡಿ ಅವರು ಹೇಳಿದ್ರು. ಅದೇ 5 ನಿಮಿಷದೊಳಗೆ ನಾನು ಇಬ್ಬರಿಗೂ ಪ್ರಯತ್ನ ಪಟ್ಟು ಸಿಕ್ಕಲಿಲ್ಲ. ನನಗೆ ಪ್ರಧಾನ ಕಾರ್ಯದರ್ಶಿ ಸಿಕ್ಕಿದವರಲ್ಲಿ ಹೇಳಿ ಇದನ್ನು ಮೇಲಿನವರ ಜೊತೆ ಎಲ್ಲ ಮಾತಾಡಿಕೊಂಡು ಸೂಕ್ಷ್ಮವಾದಂತ ಈ ವಿಚಾರದ ಬಗ್ಗೆ ಗಂಭೀರ ಗಮನ ಹರಿಸಿ ಅಂತ ಹೇಳುವಂತ ಹೇಳಿದ್ದೀನಿ. ಆ 2 ಕಾಲ್ ಕೂಡ ರಿಸೀವ್ ಆಗಿಲ್ಲ, ಅಧ್ಯಕ್ಷರದು ಇರ್ಬೋದು, ವಿಪಕ್ಷ ನಾಯಕರು ಇರ್ಬೋದು. ಯಾಕೆ ಸದಾನಂದ ಗೌಡರು ಅಂದ್ರೆ ಆ ಟೈಮಲ್ಲಿ ರಿಸೀವ್ ಆಗ್ಲಿಲ್ಲ ಅಂತಲ್ಲ, ನಾನು ರೀಚ್ ಆಗ್ಲಿಲ್ಲ, ಅವರು ಇಬ್ರು ರೀಚ್ ಆಗ್ಲಿಲ್ಲ. ಹಾಗಾಗಿ ನಾನು ಆಲ್ಟರ್ನೇಟಿವ್ ಹುಡುಕಿದೆ. ತಾವು ಸಾಕಷ್ಟು ಬಾರಿ ಸಾಕಷ್ಟು ಸಮಸ್ಯೆಗಳನ್ನ ಹೇಳಿದ್ರಿ ಪಕ್ಷದ. ಈ ಸಮಸ್ಯೆಗಳನ್ನ ಈಗ ಹೇಗೆ ಹೇಳ್ತೀರಾ? ಯಾಕಂದ್ರೆ ರೆಬಲ್ಗಳ ಸಮಸ್ಯೆಗಳ ಬಗ್ಗೆ ಪತ್ರಗಳು ಕೂಡ ಬರೆದಿದ್ದೀರಾ. ಇದಕ್ಕೆ ಯಾರ್ ಕಾರಣ ಅಂತ ಈಗ ಪತ್ರ ಬರೀತೀರಾ? ಇದಕ್ಕೆ ಯಾರಿಗೂ ಪತ್ರ ಬರೆಯೋದಿಲ್ಲ. ನಾನು ನಿಮ್ಮಲ್ಲಿ ಬಾರಿ ಹೇಳಿದೆ, ನನ್ನ ಇತಿಮಿತಿಯ ವ್ಯಾಪ್ತಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ನನ್ನ ಗಮನಕ್ಕೆ ನಮ್ಮ ಪಕ್ಷದ ಮೇಲೆ ಈ ರೀತಿ ಪ್ರಹಾರ ಆಗ್ತದೆ, ಇದನ್ನು ಎಚ್ಚರದಿಂದ ನೋಡಿ ಅಂತ ಹೇಳುವಂತನ್ನು ಹೇಳಿದ್ದೇನೆ. ಆದ ಕಾರಣ ಇದನ್ನ ಆ ಸ್ಥಾನದಲ್ಲಿರುವಂತಹ ವರಿಷ್ಠರು ಇದನ್ನು ನೋಡ್ಬೇಕು ಹೊರತು ನಾನಿದರಲ್ಲಿ ಮತ್ತೆ ಹಾರಿ ಬಿದ್ದು ಹೋಗುವಂತದ್ದು ನನಗೆ ಗೊತ್ತಿದೆ. ಏನಂತ ಹೇಳಿದ್ರೆ ಮಾಧ್ಯಮಗಳಲ್ಲಿ ಝಡ್ ವರೆಗೆ ಬರ್ತದೆ, ಅದಕ್ಕೆ ಬರುವಂತ ಪ್ರಶ್ನೆಗಳು ಬೇರೆ ಬೇರೆ, ಅದಕ್ಕೆ ಸಂಬಂಧಪಡನ್ನು ಕೇಳ್ತಾರೆ, ಸಂಬಂಧಪಡದನ್ನು ಕೇಳ್ತಾರೆ. ಇಡೀ ವಾಕ್ಯ ಹೇಳಿದ್ರೆ ಆ ಎಲ್ಲವನ್ನು ಬಿಟ್ಟು ಒಂದು ಶಬ್ದವನ್ನು ಹೇಳಿ ಅದಕ್ಕೆ ವ್ಯಾಖ್ಯಾನ ಮಾಡುವಂತ ಪ್ರವೃತ್ತಿ ಇವತ್ತಿನ ಮಾಧ್ಯಮದ ವ್ಯವಸ್ಥೆಯಲ್ಲಿ ಇರುವ ಕಾರಣ ನಾನು ಅದರ ಬಗ್ಗೆ ಎಷ್ಟೇ ಮಾಡಬೇಕು ಅಷ್ಟನ್ನು ಮಾಡಿದ್ದೀನಿ. ಅವತ್ತು ಎಚ್ಚೆತ್ತುಕೊಂಡಿದ್ರೆ ಇವತ್ತು ಆಣೆ ಪ್ರಮಾಣದ ಮೊರೆ ಹೋಗ್ಬೇಕಂತ ಅವಶ್ಯಕತೆ ಇರ್ತಿತ್ತ? ಆ ಚರ್ಚೆ ಬರ್ತಾ ಇತ್ತಾ ಹೇಗೆ ಅಂತ ಅದು ನೀವು ಅವರಲ್ಲಿ ಕೇಳಬೇಕು, ಅದಕ್ಕೆ ಸಂಬಂಧಪಟ್ಟವರಲ್ಲಿ. ನನ್ನ ಕೆಲಸಗಳು ಎಲ್ಲಿಗೆ ಮುಗಿಯಿತು ಅಂತ ಹೇಳಿದ್ರೆ ಅವರಿಗೆ ತಿಳಿಸುವಲ್ಲಿಗೆ ನನ್ನ ಕೆಲಸಗಳು ಮುಗಿಯಿತು. ಈಗ ಮೊನ್ನೆ ಇದೆಲ್ಲ ಆದ ಮೇಲೆ ತುಂಬಾ ಬೇಸತ್ತು ನಾನು ಬೇರೆ ಬೇರೆ ಕಡೆಗೆ ಹೋದಾಗ ನಮ್ಮ ಕಾರ್ಯಕರ್ತರು ತುಂಬಾ ನೋವಿನಿಂದಿದ್ದಾರೆ. ಒಂದು ಹಂತದಲ್ಲಿ ನಮ್ಮ ಎಲ್ಲ ಅಶಿಸ್ತು ಮತ್ತೊಂದು ಬಿಟ್ಟು ಸ್ವಲ್ಪ ಸಕ್ರಿಯವಾಗಿ ಪಾರ್ಟಿ ಮುಂದೆ ಹೋಗುವಾಗ ಯಾರು ಜನಪ್ರತಿನಿಧಿಗಳಾಗಿದ್ದವರು ಈ ರೀತಿ ಮಾಡ್ತಾರ, ನಾವು ಯಾರನ್ನ ನಂಬಿ ಪಕ್ಷಕ್ಕೆ ಕೆಲಸ ಮಾಡಲಿ ಅಂತ ಹೇಳುವಂತ ಒಂದು ಮಾನಸಿಕ ಒಂದು ಆಘಾತ ನಮ್ಮ ಕಾರ್ಯಕರ್ತರಿಗಿರುವಂತದ್ದನ್ನ ಅವರ ಪರವಾಗಿ ನಿಲ್ಲುವಂತ ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೀನಿ. ಆದದ್ದು ಆಗಿ ಹೋಗಿದೆ. ಇನ್ನೇನಾಗಬೇಕು ಅಂತ ಹೇಳುವಂತ ಪ್ರಶ್ನೆ, ಇನ್ನೇನಾಗಬೇಕು ಅಂತ ಹೇಳುವುದಕ್ಕೆ ಈಗಾಗಲೇ ನನ್ನ ಪಕ್ಷದ ಪ್ರಮುಖರು ಒಂದು ಸತ್ಯಶೋಧನಾ ಸಮಿತಿ ಇದನ್ನು ಕಂಡುಹಿಡಿಯಲಿಕ್ಕೆ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಅವರ ಇನ್ವೆಸ್ಟಿಗೇಷನ್ ಎಷ್ಟು ನಡೀತದೆ, ಹೇಗೆ ನಡೀತದೆ ಅಂತ ಹೇಳುವಂಥದ್ದು ನಂಗೆ ಗೊತ್ತಿಲ್ಲ. ನಾನು ಬೆಳಿಗ್ಗೆ ಯಾರೋ ಮಾಧ್ಯಮದವರು ಕೇಳಿದ್ರು, ನಾನು ಹೇಳಿದ್ದು ನಮಗೆ CBI ED ಎಲ್ಲ ಗೊತ್ತು, ಆದ ಕಾರಣ ಅದೇ ರೀತಿಯಲ್ಲಿ ಇವರು ಇನ್ವೆಸ್ಟಿಗೇಷನ್ ಮಾಡಬಹುದು ಅಂತ ಹೇಳುವಂಥದ್ದು ನಾನು ಹೇಳಿದೆ. ಇನ್ನು ಅದು ಇನ್ವೆಸ್ಟಿಗೇಷನ್ ಆದ ಮೇಲೆ ರಿಪೋರ್ಟ್ ವಿಲ್ ಬಿ ಸೆಂಟ್ ಟು ದಿ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್. ದೇ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ವಿ ಕಾಂಟ್ ಡೂ ಎನಿಥಿಂಗ್. ಇದನ್ನೇ ಫೈಂಡ್ ಔಟ್ ಮಾಡುವಂತದ್ರಲ್ಲಿ ಪ್ರಮುಖ ಪಾತ್ರ ನಮ್ಮವರು ವಹಿಸಬೇಕಷ್ಟೇ. ಧರ್ಮಸ್ಥಳ ಆಣೆ ಪ್ರಮಾಣದ ಬಗ್ಗೆ ತಮ್ಮ ಅಭಿಪ್ರಾಯಗಳೇನು? ಇದು ಮಾಡಬೇಕಿತ್ತ? ಈಗಾಗಲೇ ಧರ್ಮಸ್ಥಳದ ಬಗ್ಗೆ ರಾಜಕಾರಣವನ್ನ ಇಡೀ ಜಗತ್ತಿನ ಒಂದು ಅತ್ಯಂತ ಅದ್ಭುತ ಧಾರ್ಮಿಕ ಕ್ಷೇತ್ರದ ಮೆಟ್ಲಲ್ಲಿ ತಗೊಂಡೋಗಿ ಇಡುವಂತದ್ದು ನಮಗೆ ಯಾರಿಗೂ ಶೋಭೆ ತರುವಂತದ್ದಲ್ಲ. ಎಲ್ಲವನ್ನ ಧರ್ಮಸ್ಥಳದ ದೇವರೇ ನೋಡಬೇಕು ಅಂತ ಹೇಳಿದ್ರೆ ರಾಜಕಾರಣ ಕೂಡ ಅವರೇ ನೋಡ್ಬೇಕಲ್ವಾ? ಆದ ಕಾರಣ ಇದರ ಬಗ್ಗೆ ನಾನು ನಿನ್ನ ರಾಜ್ಯದ ಅಧ್ಯಕ್ಷರಿಗೆ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಫೋನ್ ಮಾಡಿದೆ. ಯಾವುದೇ ಕಾರಣಕ್ಕೆ ತಗೊಂಡು ಹೋಗುವಂತದ್ದು ಒಳ್ಳೆಯದಲ್ಲ. ಅಲ್ಟಿಮೇಟ್ ಡಿಸಿಷನ್ ಎಲ್ಲರಲ್ಲಿ ಕೇಳಿ ಮಾಡಿ, ಗೊತ್ತಿಲ್ಲ. ಆದ್ರೆ ವೈಯಕ್ತಿಕವಾಗಿ ಖಂಡಿತವಾಗಿ ಧರ್ಮಸ್ಥಳಕ್ಕೆ ಹೋಗುವಂತದ್ದು ಅದೊಂದು ಅಕ್ಷಮ್ಯ ಅಪರಾಧ ಅಂತ ಹೇಳುವಂತ ನಾನು ಅವರಿಗೆ ಹೇಳಿದ್ದೇನೆ. ಸದಾನಂದ ಗೌಡರು ಏನೇ ಆದ್ರೂ ಕೂಡ ಪಕ್ಷದ ಚಟುವಟಿಕೆ ವೇದಿಕೆಯಲ್ಲೇ ಮಾತಾಡ್ತಾರೆ, ಅಥವಾ ಏನಾದ್ರೂ ಕೂಡ ಸಮಸ್ಯೆ ಅಲ್ಲೇ ಹೇಳ್ಕೊಡ್ತಾರೆ. ಈ ಸಂಬಂಧಪಟ್ಟಂಗೂ ಕೂಡ ತಾವು ಆಕಾಂಕ್ಷಿ ಆಗಿದ್ರು ಕೂಡ ಟಿಕೆಟ್ ಸಿಗ್ಲಿಲ್ಲ, ಆದ್ರೂ ಕೂಡ ಸೈಲೆಂಟ್ ಆಗಿದ್ರು. ಇಂಥ ಸಂದರ್ಭದಲ್ಲಿ ಈ ರೀತಿಯಾದ ಪಕ್ಷ ವಿರೋಧಿ ಚಟುವಟಿಕೆ ಆದಾಗ ತಾವು ಹೇಗೆ ಇದನ್ನ ವಿಶ್ಲೇಷಣೆ? ಹೈಕಮಾಂಡ್ ಎರಡಿದೆ. ಒಂದು ಪ್ರಶ್ನೆ ನೀವು ಕೇಳಿದ್ದು ಆಕಾಂಕ್ಷಿಯಾಗಿದ್ರಿ, ಮತ್ತೊಂದು ನಾನು ಆಕಾಂಕ್ಷಿ ಅಂತ ಅಲ್ಲ. ನಾನು ಸಕ್ರಿಯ ಚುನಾವಣೆಯಿಂದ ನಾನು ದೂರ ಇರ್ತೇನೆ ಅಂತ ಹೇಳುವಂತದ್ದನ್ನು ಹೇಳಿದ್ದೇನೆ. ಎರಡನೇದಾಗಿ ಕೋರ್ ಕಮಿಟಿಯಲ್ಲಿ ಹೆಸರುಗಳು ಬಂದಾಗ ಅವಕಾಶ ಕೊಟ್ಟರೆ ಮಾಡ್ತೇನೆ ಅಂತ ಹೇಳುವಂಥದ್ದು. ನಾನು ಲಾಬಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನಾನು ಡೆಲ್ಲಿಯಲ್ಲಿ ಹೋಗಿ ಕೂತ್ಕೊಳ್ಳಿಲ್ಲ, ಅಥವಾ ಇಲ್ಲಿಯ ನಮ್ಮ ನಾಯಕರುಗಳಿಗೆ ಬೆಣ್ಣೆ ಹಾಕಿ ನನ್ನನ್ನು ಏನಾರು ಮಾಡಿ ಅಂತ ಹೇಳುವಂತದ್ದನ್ನು ಹೇಳಿಲ್ಲ. ಅವರು ಅವಕಾಶ ಕೊಟ್ಟರೆ ಮಾಡ್ತೇನೆ ಅಂತ ಹೇಳಿದೆ. ಆದ ಕಾರಣ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತ ವ್ಯಕ್ತಿಯೇ ನಾನಲ್ಲ. ಅಂತಾದ್ರೆ ಅದರ ಹಿಂದೆ ಹೋಗ್ತಿದ್ದೆ ನಾನು. ಇದು ಒಂದು. ಎರಡನೇದಾಗಿ ನೀವು ಕೇಳುವಂತದ್ದು ಏನು ಅಂತ ಕೇಳಿದ್ರೆ, ಈಗ ಮೌನವಾಗಿರುವಂತದ್ದಲ್ಲ, ನನ್ನ ಕಾರ್ಯಕರ್ತರ ನೋವು. ನಾನು ನಿನ್ನೆ ಕೊಡಗಿಗೆ ಹೋಗಿದ್ದೆ. ತುಂಬಾ ಜನ ಕಾರ್ಯಕರ್ತರು ನಮ್ಮಲ್ಲಿ ಹೋದಲ್ಲಿ ಬಂದಲ್ಲಿ ಇದನ್ನು ಕೇಳಿ
ನಮಗಿಂತ ಹೆಚ್ಚು ಮುಜುಗರ ಪಟ್ಕೊಂಡಿದ್ದಾರೆ. ಇನ್ನು ಯಾವ ರೀತಿಯಲ್ಲಿ ನಾವು ಹೋಗುವುದು ಅಂತ ಹೇಳಿ ಅವರ ಭಾವನೆಗಳಿಗೆ ಒಂದು ಗೌರವ ಕೊಡುವಂತ ರೀತಿಯಲ್ಲಿ ನಾವು ಮಾಡಬೇಕಾದಂತ ಜವಾಬ್ದಾರಿಗೋಸ್ಕರ ಧರ್ಮಸ್ಥಳಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀನಿ. ಹಿಂದೆ ಏನ್ ನಡೆದಿದೆ ಅಂತ ಹೇಳುವಂತದ್ದು ಹೇಳಿದ್ದೀನಿ. ಇಲ್ಲ ಇದ್ರೆ ನಾನು ಮೊನ್ನೆ ಅಲ್ಲಿಗೆ ಬಿಟ್ಬಿಡ್ತಿದ್ದೆ. ಈ ವಿಚಾರ ಆದ್ರೂ ತಮ್ಮನ್ನ ಕೇಳಿದ್ರ, ವಿಚಾರಿಸಿದ್ರ? ಹಿರಿಯ ಅಂದ್ರೆ ರಾಜ್ಯಾಧ್ಯಕ್ಷರು ಇರ್ಬೋದು, ವಿಪಕ್ಷ ನಾಯಕರು ಇರ್ಬೋದು, ಈ ವಿಚಾರ ಏನಾದ್ರು ಕೇಳಿದ್ರ? ಧರ್ಮಸ್ಥಳದ ಈ ತರ ಹೋಗ್ಬೇಕು ಅಂತ ಇದ್ದೀವಿ, ತಮ್ಮ ಹಿರಿಯ ನಾಯಕರೆಲ್ಲ ಅಭಿಪ್ರಾಯ? ಅವರು ಕೇಳಲಿಲ್ಲ. ನನಗೆ ಗೊತ್ತಾದ ತಕ್ಷಣ ನಾನು ಅವರಲ್ಲಿ ಮಾತಾಡಿದ್ದೀನಿ. ನಾನು ಇನ್ನೊಬ್ಬರಲ್ಲಿ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಮೀಡಿಯಾಕ್ಕೆ ಹೋಗಿ ಮತ್ತೆ ಅವರಲ್ಲಿ ಮಾತಾಡುವಂತದ್ದನ್ನು ಮಾಡಲಿಲ್ಲ. ನಾನು ನೇರವಾಗಿ ಅವರಲ್ಲಿ ಇದು ಸರಿಯಲ್ಲ ಅಂತ ಹೇಳುವಂತದ್ದು ಹೇಳಿದೆ. ಇದೆಲ್ಲ ಸ್ವಲ್ಪ ಅಲ್ಲಿ ಅವರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ ಅಂತ ಗೊತ್ತಾದ ತಕ್ಷಣ ಮಾಧ್ಯಮದ ಎಲ್ಲ ಜನರಿಗೂ ಇದೊಂದು ಅತ್ಯಂತ ಸೆನ್ಸಿಟಿವ್ ಇಶ್ಯೂ ಆದ ಕಾರಣ ಬ್ರೇಕಿಂಗ್ ನ್ಯೂಸ್ಗಾಗಿ ನನ್ನಲ್ಲಿ ಬಂದ್ದಾರೆ. ಕೊನೆ ಪ್ರಶ್ನೆ ಸರ್, ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಹೇಳ್ತಾ ಇದ್ರಿ, ಹೈಕಮಾಂಡ್ ಎಂಟ್ರಿ ಆಗಬೇಕು, ಹೈಕಮಾಂಡ್ ಇಲ್ಲಿ ಎಂಟ್ರಿ ಆಗಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ. ಈ ಸಮಸ್ಯೆಗೆ ಇಲ್ಲಿ ನಾಯಕರೇ ಸರಿ ಹೋಗಿಸಬಹುದಾ ಅಥವಾ ಹೈಕಮಾಂಡ್ ನಾಯಕರು ಬರಬೇಕು ಅಂತ? ಇಲ್ಲ, ಇದರ ನೀವು ನ್ಯಾಯಯುತವಾಗಿ ಗಣಪತಿಯರೆ, ಇದಕ್ಕೆ ಹೋಗಬೇಕಾದಂಥದ್ದು, ಇದರ ಡಿಸಿಷನ್ ತಗೊಳ್ಳುವಂಥದ್ದು ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್. ನಾವು ಇದನ್ನು ಸ್ವಲ್ಪ ತನಿಖೆ ಮಾಡುವಂಥದ್ದು, ಐಡೆಂಟಿಫೈ ಮಾಡುವಂಥದ್ದು, ಇಲ್ಲಿಗೆ ಮಾತ್ರ ನಮ್ಮ ಅಧಿಕಾರ ಸೀಮಿತ, ಕರ್ನಾಟಕ ರಾಜ್ಯದವರು. ಇದಾದ ಮೇಲೆ ಮೇಲಿನವರು ತಗೋಬೇಕು. ಥ್ಯಾಂಕ್ ಯು. ಇವಿಷ್ಟು ಮಾಜಿ ಸಿಎಂ ಸದಾನಂದ ಗೌಡರ ಮಾತಾಗಿತ್ತು. ಕ್ಯಾಮರಾಮನ್ ಶಿವಾನಂದ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.